ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಲಿಂಗಾಷ್ಟಕಂ ಪಠಿಸಬಹುದಾ? ಪ್ರಸ್ತುತ ಶ್ರಾವಣ ಮಾಸವು ನಡೆಯುತ್ತದೆ. ಈ ಮಾಸದಲ್ಲಿ ನಾವು ಶಿವನಿಗೆ ಸಮರ್ಪಿತವಾದ ಲಿಂಗಾಷ್ಟಕಂ ಸ್ತೋತ್ರವನ್ನು ಪಠಿಸುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಶ್ರಾವಣದಲ್ಲಿ ಲಿಂಗಾಷ್ಟಕಂ ಸ್ತೋತ್ರವನ್ನು ಯಾಕೆ ಪಠಿಸಬೇಕು? ಲಿಂಗಾಷ್ಟಕಂ ಸ್ತೋತ್ರ ಪಠಿಸುವುದರ ಪ್ರಯೋಜನಗಳು, ಮಹತ್ವ ಮತ್ತು ಅದಕ್ಕೆ ಸಂಬಂಧಿಸಿದ ಅರ್ಥ ಹೀಗಿದೆ, ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಿಂದೂ ಧರ್ಮದಲ್ಲಿ ಭಗವಾನ್ ಶಿವನನ್ನು ದೇವಾದಿದೇವ ಮಹಾದೇವ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಏಕೆಂದರೆ ಶಿವನು ತನ್ನ ಭಕ್ತರ ಆರಾಧನೆಯಿಂದ ಶೀಘ್ರದಲ್ಲಿ ಸಂತುಷ್ಟನಾಗುವ ಉದಾರತೆಯನ್ನು ಹೊಂದಿರುವ ದೇವರು ಹಾಗೂ ಭಕ್ತರ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ. ಭಗವಾನ್ ಶಿವನನ್ನು ಪೂಜಿಸುವುದರಿಂದ ಭಕ್ತರು ಉದ್ಯೋಗ, ವ್ಯವಹಾರ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ ಮತ್ತು ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ಇದಲ್ಲದೆ ಆ ವ್ಯಕ್ತಿಯ ಮನೆಯಲ್ಲಿ ಮಹಾದೇವನ ಕೃಪೆಯಿಂದ ಸುಖ ಸಮೃದ್ಧಿ ಯಾವಾಗಲೂ ನೆಲೆಸಿರುತ್ತದೆ. ಈ ರೀತಿ ಶ್ರಾವಣ ಮಾಸವು ಶಿವನಿಗೆ ಪ್ರಿಯವಾದ ವಿಚಾರಗಳಲ್ಲಿ ಒಂದಾಗಿದೆ. ಶಿವ ಪುರಾಣದ ಪ್ರಕಾರ ಶ್ರಾವಣ ಮಾಸದಲ್ಲಿ ಶಿವಲಿಂಗದ ಮಹಿಮೆಯನ್ನು ಬಣ್ಣಿಸುವ ಲಿಂಗಾಷ್ಟಕಂ ಸ್ತೋತ್ರವನ್ನು ಪಠಿಸುವುದರಿಂದ ಮತ್ತು ಯಾವುದೇ ಶಿವಾಲಯದ ಶಿವಲಿಂಗಕ್ಕೆ ಬಿಲ್ವಪತ್ರೆ ಮತ್ತೆ ಶಮಿ ಎಲೆಯನ್ನು ಅರ್ಪಿಸುವುದರಿಂದ ಆ ವ್ಯಕ್ತಿಯು ಮಹಾದೇವನ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ. ಲಿಂಗಾಷ್ಟಕ ಸ್ತೋತ್ರ ಯಾವುದು? ಲಿಂಗಾಷ್ಟಕಂ ಸ್ತೋತ್ರ ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಒಂದನೆಯದು ಲಿಂಗಾಷ್ಟಕ ಸ್ತೋತ್ರ. ಅಷ್ಟದಲೋ ಪರಿವೇಷ್ಟಿತ ಲಿಂಗಂ ಸರ್ವ ಸಮುದ್ಭವ ಕಾರಣ ಲಿಂಗಂ ಅಷ್ಟದರಿದ್ರ ವಿನಾಶಿತ ಲಿಂಗಂ ತತ್ಪ್ರಣಮಾವಿ ಸದಾಶಿವಲಿಂಗಂ. ಈ ಸ್ತೋತ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬಹುದು. ಎರಡನೆಯದು ಲಿಂಗಾಷ್ಟಕಂ ಮಂತ್ರದ ಅರ್ಥ. ಲಿಂಗಾಷ್ಟಕಂ ಮಂತ್ರವು ಶಿವನ ನೆಚ್ಚಿನ ಮಂತ್ರಗಳಲ್ಲಿ ಒಂದಾಗಿದೆ. ಶಿವನನ್ನು ಪೂಜಿಸುವಾಗ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಲಿಂಗಾಷ್ಟಕಂ ಸ್ತೋತ್ರವನ್ನು ಪಠಿಸಲಾಗುತ್ತದೆ. ಶ್ರಾವಣ ಮಾಸದ ಸಮಯದಲ್ಲಿ ಪ್ರತಿದಿನ ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಈ ಮಂತ್ರವನ್ನು ಪಠಿಸಿದರೆ ವ್ಯಕ್ತಿಯ 8 ವಿಧ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ಭೋಲೆನಾಥನ ಅನುಗ್ರಹವೂ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಯಾವಾಗಲೂ ಶಿವನನ್ನು ನಿಮ್ಮ ಸಮಸ್ಯೆಗಳನ್ನು ದೂರಾಗಿಸುತ್ತಾನೆ. ಮೂರನೆಯದು ಲಿಂಗಾಷ್ಟಕಂ ಮಂತ್ರದ ಪ್ರಯೋಜನಗಳು. ಕೆಲವೊಮ್ಮೆ ನಾವು ಪರಿಹಾರಗಳೇ ಸಿಗದಂತಹ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಆ ಸಮಸ್ಯೆಯಿಂದ ನಮಗೆ ಹೊರಬರಲು ಯಾವುದೇ ಮಾರ್ಗ ತೋಚುವುದಿಲ್ಲ. ನೀವು ಕೂಡ ಯಾವುದೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ನಿಮ್ಮ ಸಮಸ್ಯೆಗಳು ದೊಡ್ಡದಾಗುತ್ತಲೇ ಇದೆ ಎಂದು ಅನಿಸಿದರೆ ಅಂತಹ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ವಿಶೇಷ ಶ್ರಾವಣ ಮಾಸದಲ್ಲಿ ಶಿವನಿಗೆ ಪ್ರಿಯವಾದ ಲಿಂಗಾಷ್ಟಕಂ ಸ್ತೋತ್ರವನ್ನು ಪಠಿಸಬೇಕು. ಶಿವಪೂಜೆಗೆ ಸಂಬಂಧಿಸಿದ ಈ ಪರಿಹಾರವನ್ನು ನೀವು ಮಾಡುವುದರಿಂದ ಎಲ್ಲ ತೊಂದರೆಗಳು ನಿಮ್ಮಿಂದ ದೂರವಾಗಲು ಪ್ರಾರಂಭವಾಗುವುದು ಮತ್ತು ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುವುದು ಎನ್ನುವ ನಂಬಿಕೆ ಇದೆ. ನಾಲ್ಕನೆಯದು ಲಿಂಗಾಷ್ಟಕಂ ಪಠಿಸುವುದರ ಧಾರ್ಮಿಕ ಮಹತ್ವ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಶಿವನ ಆರಾಧನೆಯ ಸಮಯದಲ್ಲೂ ಲಿಂಗಾಷ್ಟಕಂ ಸ್ತೋತ್ರವನ್ನು ಪಠಿಸುವುದರಿಂದ ಓರ್ವ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ. ಲಿಂಗಾಷ್ಟಕವನ್ನು ಪಠಿಸುವುದರಿಂದ ಅವರ ಜೀವನದಲ್ಲಿ ಎಲ್ಲ ಶುಭ ಕಾರ್ಯಗಳು ಸಂಭವಿಸುತ್ತವೆ. ಮಹಾದೇವನ ಈ ಮಂತ್ರವು ಜೀವನಕ್ಕೆ ಸಂಬಂಧಿಸಿದ 8 ವಿಧದ ದುಃಖಗಳು ಮತ್ತು ಬಡತನವನ್ನು ತೆಗೆದುಹಾಕುತ್ತಾನೆ ಮತ್ತು ಭೋಲೆನಾಥನ ತನ್ನ ಭಕ್ತನಿಗೆ ಜ್ಞಾನ, ಬುದ್ಧಿವಂತಿಕೆ, ಸಂತೋಷ, ಸಂಪತ್ತು, ಐಶ್ವರ್ಯ, ಗೌರವ ಮತ್ತು ಮೋಕ್ಷವನ್ನು ಕರುಣಿಸುತ್ತಾನೆ. ನೀವು ಶಿವನ ಕೃಪೆಗೆ ಪಾತ್ರರಾಗಬೇಕಾದರೆ ದುಃಖ ದುಮ್ಮಾನಗಳು ದೂರಾಗಿ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ ನೆಲೆಸಬೇಕಾದರೆ ಶ್ರಾವಣ ಮಾಸದಲ್ಲಿ ಲಿಂಗಾಷ್ಟಕಂ ಸ್ತೋತ್ರವನ್ನು ನೀವು ಪಠಿಸಬೇಕು. ಈ ಸ್ತೋತ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಕೂಡ ಓದ್ಕೋಬಹುದು. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ, ಆಲೋಚನೆ ತೆಗೆದುಕೊಂಡು ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು.